ಇಂದು ಕಾಲು ಸೂಪ್ ಮಾಡುವಂಥ 2 ಕಾಲು ತೊಗೊಂಡಿದ್ದೀನಿ ಮೇಕೆದು. ಚೆನ್ನಾಗಿ ಎಲ್ಲ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ರುಬ್ಬೋ ಸಾಮಾನುಗಳು, ಇಲ್ಲಿ ಅರ್ಧ ಕಟ್ಟು ಈರುಳ್ಳಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಆಮೇಲೆ ಕಾಳು ಮೆಣಸು 1 ಸ್ಪೂನು, 2 ಏಲಕ್ಕಿ, ಚಕ್ಕೆ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಆಮೇಲೆ ಹಸಿಮೆಣಸಿನ್ಕಾಯಿ 2. ಇದಿಷ್ಟನ್ನು ನಾವು ರುಬ್ಬೋದಕ್ಕೆ ಹಾಕೊಳ್ಳೋಣ ಮಿಕ್ಸಿಗೆ. ನೋಡಿ, ರುಬ್ಬಕ್ಕೆ ಎಲ್ಲ ಹಾಕ್ಕೊಂಡಿದ್ದೀನಿ. ಒಂದಿಷ್ಟು ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಆಮೇಲೆ ಕಾಳು ಮೆಣಸು. ಇದು ಮೇನ್ ಇಂಗ್ರೀಡಿಯೆಂಟ್ಸು ಸೂಪ್ಗೆ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಹಚ್ಚಿಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸೂಪ್ ಆದಮೇಲೆ ಇದನ್ನು ಉದುರಿಸೋಕ್ಕೆ. ನೋಡಿ, ಹೀಗೆ ರುಬ್ಕೊಂಡ್ಮೇಲೆ ಸ್ವಲ್ಪ ನಾವು ಜೀರಿಗೆನ ಹಾಕ್ಕೊಳ್ಳೋಣ. ಜೀರಿಗೆ ಹಾಕೋದ್ರಿಂದ ಸೂಪು ಚೆನ್ನಾಗಿ ಇದಾಗುತ್ತೆ. ನೋಡಿ, ಎಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ, ಚೆನ್ನಾಗಿ ರುಬ್ಕೊಳ್ಳೋಣ ಪೇಸ್ಟನ್ನು. ನಾನಿಲ್ಲಿ 2 ಕಾಲು ನಾನು ಒಬ್ಬನು ಮಾತ್ರ ಮಾಡ್ಕೋತಾರೆ. ಈ ಲೋಟದಲ್ಲಿ 2 ಗ್ಲಾಸ್ ಹಾಕ್ಬೋದು ಸೂಪ್ ಮಾಡೋದಕ್ಕೆ. ಸೊ ಈಗ ಕುಕ್ಕರ್ ಇಟ್ಟು, ಇದು ಚಿಕ್ಕದು 2 ಗ್ಲಾಸ್ ಹಿಡಿಯುತ್ತೆ. ಸೊ ಈ ಕುಕ್ಕರ್ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಈ ಮಸಾಲೆನ ಹಾಕಿ ಇದು ಮಾಡಿ, ಆಮೇಲೆ ಕಾಳನ್ನ ಹಾಕಿ ಉಪ್ಪು ಹಾಕಿ ಇದು ಮಾಡಿ ತಕ್ಕನಾಗಿ ನೀರು ಹಾಕಿ ಮುಚ್ಚಿಡೋದು. ಈಗ ಮಾಡುವ. ನೋಡಿ, ಸ್ವಲ್ಪ ಎಣ್ಣೆ ಬಿಡೋಣ, ಸಾಕು, ಇಷ್ಟು ಎಣ್ಣೆ ಸಾಕು. ಈಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕೋಣ. ಮಸಾಲೆನ ಸ್ವಲ್ಪ ಇದು ಮಾಡೋಣ ಎಣ್ಣೆಯಲ್ಲಿ. ಈಗ ಸ್ವಲ್ಪ ಇದಕ್ಕೆ ಅರಿಶಿನದ ಪುಡಿ ಹಾಕೋಣ, ಚುಟ್ಕಿ ಅಷ್ಟು. ನೋಡಿ, ಇಷ್ಟೇ ಅರಿಶಿನದ ಪುಡಿ ಹಾಕ್ತೀನಿ. ಈಗ ಕಾಲು ಹಾಕೊಳ್ಳೋಣ, ತೊಳೆದಿರೋ ಕಾಲು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು ಇಲ್ಲಿ 2 ಗ್ಲಾಸ್ ಹಾಕೊಳ್ಳೋದ್ರಿಂದ ಇಷ್ಟು ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನೀರು ಹಾಕೊಳ್ಳೋಣ. ಸೊ ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದ ನೀರನ್ನೇ ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ. ಇದರಲ್ಲಿರೋ ಪೇಸ್ಟ್ ಎಲ್ಲ ತೊಳ್ಕೊಂಡು ಇದಕ್ಕೆ ಹಾಕೋತೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 10 ವಿಷಲ್ ಕೂಗ್ಸೋಣ. ನೋಡಿ, ಇಲ್ಲಿ ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ, 2 ಗ್ಲಾಸ್ ನೀರು ಹಾಕಿದ್ದೀನಿ. ಇವಾಗ ಸ್ವಲ್ಪ ಕುದಿ ಬರ್ತಾಯಿದೆ. ಇದನ್ನು 10 ವಿಷಿಲ್ಲು ಕ್ಲೋಸ್ ಮಾಡಿ ಇದು ಮಾಡ್ತೀನಿ. ಅದಾದಮೇಲೆ ಬೇರೆ ಪಾತ್ರೆ ಹಾಕ್ಕೊಂಡು
ಇನ್ನೊಂದು ಗ್ಲಾಸನ್ನು ಹಾಕೋತೀನಿ. ಆಮೇಲೆ ಹಚ್ಚಿರೋ ಕೊತ್ತಂಬರಿನ ಹಾಕಿ ಫೈನಲ್ ಆಗಿ ಟಚ್ ಕೊಡ್ತೀನಿ. ಇದೇ ನಮ್ಮದು ಕಾಲ್ ಸೂಪ್ ರೆಡಿ ಆಗೋದು. ಈಗ ಕುದೀತಾ ಇದೆ. ಇದನ್ನು ಲಿಡ್ ಕ್ಲೋಸ್ ಮಾಡಿ 10 ವಿಷಲ್ನ ಕೂಗಿಸ್ತೀನಿ. ನೋಡಿ, ಸುಮಾರು 6 ವಿಷಲ್ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಬೇಯಬೇಕು. ಸೊ ಇನ್ನೂ ಒಂದು 3 ವಿಷಲ್ ಕೂಗಿಸ್ತೀನಿ.